ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಆಗಿ ಮಾರ್ಪಟ್ಟಿದೆ. ಸರ್, ನಮ್ಮ ಓಟು ಪ್ರಧಾನಿ ಮೋದಿ ಅವರಿಗೇನೆ. ಸ್ಪರ್ಧೆ ಮಾಡ್ತಾ ಇದ್ದೀರಾ, ಏನ್ ಹೇಳ್ತೀರಾ? ಖಂಡಿತ ಅವ್ರು ಮಾಡ್ಬೇಕು ಸರ್. ಮೈಸೂರಿಗೆ ಯದುವೀರ್ ಗೆಲ್ತಾರ? ಇಲ್ಲಿ ಗ್ಯಾರಂಟಿ ಬರ್ತಾರೆ. ಯದುವೀರ್ ನಿಂತಿದ್ದಾರೆ, ಲಕ್ಷ್ಮಣ್ ಗೆದ್ದಿದ್ದಾರೆ. ಯಾರಿಗೆ ನಿಮ್ ವೋಟ್ ಅಂತ? ಸರ್, ಯಾರು ಕೆಲಸ ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ಹಾಕ್ತೀವಿ ಸರ್. ಕೈಯೆತ್ತು ಮುಗಿಬಾರ್ದು, ಅವರೇ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ನಿಮ್ ವೋಟ್ ಯಾರಿಗೆ ಹಾಕ್ತೀರಾ? ಸರ್, ನಮ್ಮ ರಾಜ್ಯರಿಗೆ ಸರ್ ಓಟು ಬಿಜೆಪಿ. ಕಾಂಗ್ರೆಸ್ ಕೆಲಸ ಮಾಡಿದ ಇಲ್ಲಿ? ಅವೆಲ್ಲ ಅದ್ರ ಬಗ್ಗೆ ಮಾತಾಡಬೇಡಿ. ವೋಟ್ ಯಾರಿಗೆ ಸರ್, ಕಾಂಗ್ರೆಸ್ಗೆ, ಸಿದ್ದರಾಮಯ್ಯಗೆ. ಬಿಜೆಪಿನೇ ಗೆಲ್ಲೋದು. ನಮ್ಮ ಯದುವೀರು. ನಮ್ಮ ಓಟು ಮೋದಿಗೆ ಸರ್, ಬಿಜೆಪಿಗೆ. ನಾವು ಕಾಂಗ್ರೆಸ್ಗೆ ಹಾಕ ಸರ್. ಮೈಸೂರಲ್ಲಿ ಯದುವೀರು ಹೊಡಿತಾರೆ ಗ್ಯಾರಂಟಿ. ನಮ್ದು ಕಾಂಗ್ರೆಸ್ಗೆ. ಯಾರಿಗೆ ನಿಮ್ ವೋಟ್ ಯಾರಿಗೆ ಸಲ ಇಲ್ಲಿ? ರಾಜು ಇದ್ಮೇಲೆ ಇನ್ಯಾರಿಗೆ ಹಾಕ್ತಾರೆ? ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಆಗಿ ಮಾರ್ಪಟ್ಟಿದೆ. ಈಗಾಗಲೇ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಣ ರಂಗೇರ್ತಾ ಇದೆ. ಬಿಜೆಪಿ ಅಭ್ಯರ್ಥಿಯಾಗಿ ಯದುವೀರ್ ಒಡೆಯರ್ ಸ್ಪರ್ಧೆ ಮಾಡ್ತಾ ಇದ್ರೆ, ಕಾಂಗ್ರೆಸ್ ಇಂದ ಲಕ್ಷ್ಮಣ್ ಅಖಾಡದಲ್ಲಿ ಧುಮುಕಿದ್ದಾರೆ. ಹಾಗಾದ್ರೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಣ ಹೇಗಿದೆ, ಜನರ ನಾಡಿ ಮಿಡಿತ ಹೇಗಿದೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಫ್ರೀಡಂ ಟಿವಿ ಇವತ್ತು ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಬಂದಿದೆ. ಇಲ್ಲಿನ ಜನರ ನಾಡಿ ಮಿಡಿತವನ್ನ ಅರಿತಾ ಇದೆ. ಮೈಸೂರಿನ 6 ಗೇಟ್ ಇಲ್ಲಲ್ಲಿ ಸರ್ಕಾರದಲ್ಲಿ ಸಾಕಷ್ಟು ಜನರ ನಾಡಿ ಮಿಡಿತವನ್ನು ಅರಿತಾ ಇದೆ. ಇಲ್ಲಿ ಕೆಲವು ಆಟೋ ಡ್ರೈವರ್ ಕೂಡ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ತೀನಿ. ಸರ್, ಚುನಾವಣಾ ಕಣ ಹೆಂಗಿದೆ, ಯಾರಿಗೆ ನಿಮ್ಮ ಮತ ಈ ಸಲ ಇಲ್ಲಿ ಅಂತ? ಸರ್, ಈ ಟ್ರಿಪ್ಪು ಬಿಜೆಪಿನೇ ಬರಬೇಕು ಅಂತ ಇದೆ. ಯುವರಾಜರು ಫಸ್ಟ್ನೇ ಟ್ರಿಪ್ ನಿಂತಿದ್ದಾರೆ. ಅವ್ರಿಗೆ ಎಲ್ಲರೂ ಸಹಮತ ಕೊಡಬೇಕು ಅನ್ನೋದು ನಮ್ಮಲ್ಲಿ ಎಲ್ಲದರಲ್ಲೂ ಪ್ರಾರ್ಥನೆ ಇದೆ. ನಿಮ್ಮ ವೋಟ್ ಯಾರಿಗೆ ಸರ್? ನಮ್ಮ ಓಟು ಪ್ರಧಾನಿ ಮೋದಿ ಅವ್ರಿಗೇನೆ. ಲಾಸ್ಟ್ ಟೈಮ್ ಪ್ರತಾಪ್ ಸಿಂಹ ಹೌದು. MP ಆಗಿದ್ರು, ಕೆಲಸ ಮಾಡಿದ್ರ? ಮಾಡಿದ್ದಾರೆ ಸರ್, ಸುಮಾರು ಮಾಡಿದ್ದಾರೆ. ಕಣ್ಣು ಕಾಣ್ದಿರೋ ಕೆಲಸನೂ ಮಾಡಿದ್ದಾರೆ, ಕಣ್ಣು ಕಾಣೋ ಕೆಲಸನೂ ಮಾಡಿದ್ದಾರೆ. ಅದು ಏನಪ್ಪ ಅಂದ್ರೆ ಒಳ್ಳೆತನ ಇದೆ, ಒಳ್ಳೆಯದು ಮಾಡಿದ್ದಾರೆ. CM ಸಿದ್ದರಾಮಯ್ಯ ಅವರ ತವರಿನ ಕ್ಷೇತ್ರ ಇದು. ಕಾಂಗ್ರೆಸ್ ಭದ್ರಕೋಟೆ. ಕಾಂಗ್ರೆಸ್ ಫುಲ್ಲು ರಾಜಕೀಯನೇ ಆಗ್ಬಿಟ್ಟಿದೆ. ನೋಡ್ತಾನೆ ಇದ್ದೀವಿ, ಎಲ್ಲ ರಾಜಕೀಯನೇ ಅವರೇ ಜಾಸ್ತಿ ಆಗಿದೆ. 3 ದಿನ ಆಯಿತು ಮೈಸೂರಿಗೆ ಬಂದು. ಮೈಸೂರಿನಲ್ಲಿ 3 ದಿನದಿಂದನೂ ಮೀಟಿಂಗ್ ನಡೀತಾನೆ ಇದೆ, ಸಭೆ ಮಾಡ್ತಾ ಇದ್ದಾರೆ. ಏನೇ ಸಭೆ ಮಾಡಿದ್ರು ಮೋದಿ ಮುಂದೆ ಏನೂ ಇಲ್ಲ. ಯದುವೀರ್ ಗೆಲ್ಲೋದು ಪಕ್ಕನಾ? ಹೌದು. ಮತ್ತಷ್ಟು ಆಟೋ ಡ್ರೈವರ್ಗಳಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ತೀನಿ. ಸರ್, ಇಲ್ಲಿ ಹೇಗಿದೆ ಸರ್ ಚುನಾವಣಾ ಲೋಕಸಭಾ ಚುನಾವಣಾ ಕಣದಲ್ಲಿ ಹೆಂಗಿದ್ದಾರೆ ಎಲ್ಲ ಅಭ್ಯರ್ಥಿಗಳು ಅಂತ? ಈ ಸಲ ಬಿಜೆಪಿನೇ ಅಂತ. ನಿಮ್ಮ ವೋಟ್ ಯಾರು ಸರ್? ಬಿಜೆಪಿಗೆನಾ? ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟ್ರಾಂಗ್ ಇದ್ದಾರೆ ಇಲ್ಲಿ? ಕಾಂಗ್ರೆಸ್ ಅಭ್ಯರ್ಥಿ ಅಂತ ಏನು ಸ್ಟ್ರಾಂಗ್ ಅಂತ ಏನಿಲ್ಲ ಸರ್. ಲಕ್ಷ್ಮಣ್ ಅವರು ಸ್ಟ್ರಾಂಗ್. ಅವರಿಗೆ ಕಾಂಪಿಟೇಷನ್ ಕೊಡ್ತಾರಾ? ನಿಮ್ಮ ವೋಟು ಬಿಜೆಪಿಗೆ ಸರ್. ಸರ್, ಲಾಸ್ಟ್ ಟೈಮು ಪ್ರತಾಪ್ ಸಿಂಹ ಅವರು MP ಆಗಿದ್ರು, 10 ವರ್ಷಗಳ ಕಾಲ ಆಗಿದ್ರು. ಕೆಲಸ ಮಾಡಿದ್ದಾರೆ, ಡೆವಲಪ್ಮೆಂಟ್ಸ್ ಆಗಿದೆಯಾ ಮೈಸೂರು, ಕೊಡಗು? ಆಗಿದೆ, ಎಲ್ಲ ಚೆನ್ನಾಗಿ ನಿಂತ್ಕೊಂಡು ಬಾಕಿ ಮಾಡುವಂಥದ್ದು ಕೆಲಸ ಇದೆಯಾ? ಬಾಕಿ ಅಂತ ಅಂದರೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಪ್ರತಾಪ್ ಸಿಂಹ ಅವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದೇನೋ, ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದ ಕೆಲಸಗಳೆಲ್ಲ ಮಾಡ್ತಾ ಇದ್ದೀರೇನೋ ಅಂತ ಅನ್ಕೊಂಡಿದ್ದೀವಿ ಸರ್. ಯದುವೀರು ಸ್ಪರ್ಧೆ ಮಾಡ್ತಾ ಇದ್ದೀರಾ, ಏನು ಹೇಳ್ತೀರಾ? ಖಂಡಿತ ಅವ್ರು ಮಾಡಬೇಕು ಸರ್ ಮೈಸೂರಿಗೆ. ಲಾಸ್ಟ್ ಟೈಮ್ ಪ್ರತಾಪ್ ಸಿಂಹ ಅವರು ನಿಂತ್ಕೊಂಡಿದ್ರು, ಕೆಲಸ ಮಾಡಿದಾರ ಪ್ರತಾಪ್ ಸಿಂಹ? ಸರ್, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಆದರೆ ಯದುವೀರ್ ಅವ್ರ ಬಗ್ಗೆ ತುಂಬ ಅಭಿಮಾನ ಇದೆ. ಮೈಸೂರು CM ತವರು ಕ್ಷೇತ್ರ, ಕಾಂಗ್ರೆಸ್ ಏರಿಯಾ ಹೇಗಿದೆ? ಕಾಂಗ್ರೆಸ್ ಜೀವಂತ ಇದೆಯಾ? ಇದೆ ಸರ್, ಇನ್ನೂ ಇದೆ. ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಫ್ರೀಡಂ ಟಿವಿ ಬೆಳಗ್ಗೆಯಿಂದ ಸರ್ವೆ ಮಾಡ್ತಾ ಇದೆ, ಜನರ ನಾಡಿ ಮಿಡಿತವನ್ನು ಅರಿತಾ ಇದೆ. ಮೈಸೂರು ನಗರದ ಬಸ್ ನಿಲ್ದಾಣದಲ್ಲಿ ನಾವಿದ್ದೇವೆ. ಇಲ್ಲಿ ಸಾಕಷ್ಟು ಆಟೋ ಚಾಲಕರಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ತೀನಿ. ಯಾವ ರೀತಿ ನಾಡಿ ಮಿಡಿತಾ ಇದೆ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತ. ಸರ್, 2024ರ ಲೋಕಸಭಾ ಚುನಾವಣೆ ಬಂದಿದೆ, ಯಾವ ರೀತಿ ಇದೆ ಕ್ಷೇತ್ರದಲ್ಲಿ ಚುನಾವಣಾ ಅಖಾಡ ಅಂತ? ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ? ನಿಮ್ಮ ವೋಟ್ ಯಾರಿಗೆ? ಬಿಜೆಪಿ ಮೇನ್ ಐತೆ, ಪಕ್ಕ ಬಿಜೆಪಿ ಬರ್ಬೋದು. ಮೋದಿ ಅವರು ಬರ್ಬೇಕಂತ ಎಲ್ಲರೂ ಆಸೆ ಪಡ್ತವ್ರೆ. ಯಾಕೆ ಸರ್ ಮೋದಿನೇ ಗೆಲ್ಬೇಕು? ಯಾಕೆ ಅಂದರೆ ಅವರು ಜನಸಾಮಾನ್ಯರಿಗೆ ಎಲ್ರಿಗೂ ಒಂಥರ ಅನುಕೂಲ ಮಾಡ್ತವ್ರೆ.
ಅದರಿಂದ ಪ್ರತಾಪ್ ಸಿಂಹ ಕೆಲಸ ಮಾಡಿದಾರಾ? ಮಾಡಿದ್ದಾರೆ ಸರ್, ಮಾಡಿದ್ದಾರೆ. ಕೆಲಸ ಮಾಡಿದಾರ. ನಿಮ್ಗೇನಾದ್ರು ಆಟೋ ಡ್ರೈವರ್ಗಳಿಗೆ ಮಾಡಿದಾರಾ? ಆಟೋ ಡ್ರೈವರ್ಗಳಿಗೆ ಎಲ್ಲ ಕ್ಷೇತ್ರದಲ್ಲೂ ಮಾಡವ್ರೆ, ಅವರು ಸುಳ್ಳು ಹೇಳ್ಬಾರ್ದು, ಮಾಡವ್ರೆ. ಈ ಸಲ ಯದುವೀರ್ ಗೆಲ್ತಾರ ಇಲ್ಲಿ? ಗ್ಯಾರಂಟಿ ಬರ್ತಾರೆ ಸರ್, ಗ್ಯಾರಂಟಿ ಗೆಲ್ತಾರೆ, ಕನ್ಫರ್ಮ್ ಆಗಿ ಬರ್ತಾರೆ, 100% ಬರ್ತಾರೆ. ಹಿಂಗೆ ಇಲ್ಲಿ ಯದುವೀರು ಪ್ರಾಬಲ್ಯ ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ, ನೋಡಬೇಕು. ಕ್ಯಾನ್ವಾಸ್ ಎಲ್ಲ ಚೆನ್ನಾಗಿ ಮಾಡ್ತಿದಾರಾ? ಚೆನ್ನಾಗಿ ಮಾಡ್ತವ್ರೆ. ಅಂದರೆ ಅವ್ರು ರಾಜರ ಥರನೇ ಇದ್ದಿದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಬಟ್ ರಾಜರಾಗಿಲ್ಲ, ಈಗ ರಾಜಕಾರಣಿ ಆಗ್ಬಿಟ್ರು, ಎಲ್ಲರೂ ಅದೇ ವಿರೋಧ. ನೋಡೋಣ ಮುಂದೆ. ನಿಮ್ಮ ಓಟು ಯದುವೀರ್ಗೆನಾ? ನೋಡೋಣ ಸರ್, ಯೋಚನೆ ಮಾಡ್ತೀವಿ. 2024 ಚುನಾವಣೆ ಬಂದಿದೆ, ಯಾರಿಗೆ ನಿಮ್ಮ ಓಟ್ ಅಂತ? ಸರ್ ಯಾರು ಕೆಲಸ ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ಹಾಕ್ತೀವಿ ಸರ್. ಯಾರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ? ಇಲ್ಲಿ ಪ್ರತಾಪ್ ಸಿಂಹ ಕೆಲಸ ಚೆನ್ನಾಗಿ ಮಾಡಿದಾರಾ? ಕೆಲವ್ರು ಕೆಲಸ ಮಾಡವ್ರೆ, ಇಲ್ಲ ಅಂತ ಇಲ್ಲ, ಮಾಡವ್ರೆ. ಕೆಲವರು ಪೆಂಡಿಂಗ್ ಐತೆ. ಈ ಸಲ ರಾಜ ವಂಶಸ್ಥರಿಗೆ ಸಲ ಸ್ಪರ್ಧೆ ಮಾಡ್ತಿದ್ದಾರೆ. ಅವರೇ ಸರ್ ಬರೋದು ಈ ಸಾರಿ, ಮಹಾರಾಜನೇ ಬರೋದು ಬಿಡಿ. ನಿಮ್ಮ ಓಟು ರಾಜ ವಂಶಸ್ಥ ಯದುವೀರ್ಗೆನಾ? ಹೌದು. ಲಕ್ಷ್ಮಣ್ ಕಾಂಗ್ರೆಸ್ ಪ್ರಾಬಲ್ಯ ಹೆಂಗಿದೆ ಸರ್? CM ತವರೂರು ಸಿದ್ದರಾಮಯ್ಯ ಅವರ ತವರೂರು, ಕಾಂಗ್ರೆಸ್ ಪ್ರಾಬಲ್ಯ ಹೆಂಗಿದೆ? ಮಹಾರಾಜ ನಿಂತಿರೋದಕ್ಕೆ ಹೇಳಕ್ ಆಯ್ಕಿಲ್ಲ ಸರ್. ಕಾಂಪಿಟೇಷನ್ ಇದೆಯಾ? ಕಾಂಪಿಟೇಷನ್ ಆಯ್ತು, ಮಹಾರಾಜನೇ ಅವರೇ ಗ್ಯಾರಂಟಿ. ಹೆಂಗಿದೆ ಇಲ್ಲಿ ಪೈಪೋಟಿ? ಸರ್ BJP ಯದುವೀರ್ ಗೆಲ್ತಾರಾ? ಗೆಲ್ತಾರೆ ಸರ್, ಗೆಲ್ತಾರೆ. ಟೂಟಿ ಇದೆ ಅವ್ರ ಮೇಲೆ, ಜನ ಗೌರವ. ಅಲ್ಲ, ರಾಜರಾಗಿದ್ರು ಈ ಸಲ ರಾಜಕಾರಣಿ ಆಗಿದ್ದಾರೆ. ಒಳ್ಳೆ ಕೆಲಸ ಮಾಡೋಕ್ಕೆ ರಾಜರೇ ಆಗ್ಬೇಕಂತ ಅಲ್ವಲ್ಲ ಸರ್. ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರತಿಯೊಬ್ಬರಿಗೂ ಇದೆ, ಅದ್ರ ಮೇಲೆ ಅವ್ರ ಮೇಲೆ ನಂಬಿಕೆ ಇದೆ ಜನಗಳಿಗೆ, ಅದರಿಂದ ಮಾಡ್ತಾರೆ. ನಿಮ್ಮ ಓಟ್ ಯದುವೀರ್ಗೆ? ನಿಮ್ಮ ಓಟ್ ಯಾರಿಗೆ ಸಲ? ನಮ್ದು BJPನ ಪಕ್ಕ, ಖಂಡಿತ ಬರೋದೇ BJP. ಅಲ್ಲ, ಯದುವೀರ್ ರಾಜವಂಶಸ್ಥರು ಈ ಸಲ ರಾಜವಂಶಸ್ಥರು ಅವರು ಎಲೆಕ್ಷನ್ ನಿಂತ್ಕೋಬಾರ್ದಾಗಿತ್ತು. ಯಾಕೆ ಅಂದರೆ ಅವ್ರಿಗೆ ಹೋಗಿ ಜನ ಕೈ ಮುಗಿತಾರೆ. ಅವ್ರು ಬಂದು ಓಟ್ಗೋಸ್ಕರ ಕೈ ಮುಗಿಯೋ ಪರಿಸ್ಥಿತಿ ಬಂದೈತೆ. ಅವರು ನಿಂತ್ಕೋಬಾರ್ದಾಗಿತ್ತು, ಒಟ್ಟಲ್ಲಿ ಬಂದೇ ಬರ್ತಾರೆ, ನಿಂತ್ಕೋಬಾರ್ದಾಗಿತ್ತು. ಯಾಕೆ ಅಂತಂದರೆ ಬೇಜಾರು ಮಾಡ್ಕೊಬೇಡಿ, ಅವರು ರಾಜರ ಥರ ಹೆಂಗಿರ್ಬೇಕು ಹಂಗಿರ್ಬೇಕಾಗಿತ್ತು. ಹಾಂ, ಮಂತ್ರಿ ಆಗೋದು ಬಿಡೋದು ಸೆಕೆಂಡರಿ ಸಾ. ಈಗ ಮಂತ್ರಿ ಅಂತಾರ, ರಾಜರು ಅಂತಾರೆ. ರಾಜರೇ ರಾಜ, ಇಡೀ ದೇಶನೇ ರಾಜರು ಅಂತಾರೆ, ಕೈ ಮುಗಿತಾರೆ. ಬಟ್ ಆದರೆ ಅವ್ರು ನಿಂತ್ಕೊಬಿಟ್ಟವ್ರೆ. ಆದರೆ ಅವರು ಯಾರಿಗೂ ಕೈ ಮುಗಿಯಕ್ಕೆ ಹೋಗ್ಬಾರ್ದು, ಕೈ ಎತ್ತು ಮುಗಿಬಾರ್ದು. ಅವರೇ ಖಂಡಿತವಾಗ್ಲೂ ಬಂದೇ ಬರ್ತಾರೆ ಸರ್. ಈ ಸಲ 2024 ಲೋಕಸಭಾ ಚುನಾವಣೆ ಬಂದಿದೆ, ಹೆಂಗಿದೆ ಕ್ಷೇತ್ರದಲ್ಲಿ? ನಿಮ್ಮ ಓಟ್ ಯಾರಿಗೆ ಹಾಕ್ತೀರಾ ಸರ್? ನಮ್ಮ ರಾಜರಿಗೆ ಯದುವೀರ್ ಅವ್ರಿಗೆ ನಾವು ಹಾಕೋದು. ನಮ್ಮ ಪ್ರತಾಪ್ ಸಿಂಹ ಕೆಲಸ ಮಾಡಿದ್ರು, MP ಆಗಿ 10 ವರ್ಷ ಕೆಲಸ ಮಾಡಿದ್ದಾರೆ ಮೈಸೂರಲ್ಲಿ. ಸರ್, ನಮ್ಮ ಪ್ರತಾಪ್ ಸಿಂಹನ ಬಗ್ಗೆ ನಮ್ಗೇನು ಕೆಲಸ ಕಾರ್ಯಗಳು ಅದ್ರ ಬಗ್ಗೆ ಗೊತ್ತಿಲ್ಲ. ಈಗ ಬಂದು ನಮಗೆ ಅಭಿವೃದ್ಧಿ ಎಲ್ಲ ಮಾಡ್ಕೊಡೋದು ಇದು ಯದುವೀರ್ ಅವರು ನಮಗೆ ಎಲ್ಲ ಮಾಡ್ಕೊಡ್ತಾರೆ ಸರ್. ನಮಗೆ ಗೆಲ್ತಾರ ಸರ್ ಈ ಸಲ? ಕಾಂಗ್ರೆಸ್ ಲಕ್ಷ್ಮಣ್ ಮುಂದೆ ಗೆಲ್ಲೋ ಭರವಸೆ ಇದೆಯಾ ಸರ್? ಖಂಡಿತ ಸಾಲಿಡ್ ಆಗಿ ಒಂದು 5 ಲಕ್ಷದಿಂದ ಮೇಲೇನೆ ಮೂವ್ಮೆಂಟಲ್ಲಿ ಹೊಡಿತಾರೆ ಸರ್, ಲೀಡಲ್ಲಿ. ಸಾಹೇಬ್ರೆ, ಎಲೆಕ್ಷನ್ ಬಂದಿದೆ ಈ ಸಲ, ನಿಮ್ಮ ಓಟ್ ಯಾರಿಗೆ ಹಾಕ್ತೀರಾ ಸರ್? ನಮ್ಮ ಓಟು BJP ಸರ್. BJP. ಯದುವೀರಿಗೆ ಅಂದರೆ ಸರ್, ಇವಾಗ ನೋಡ್ತಾ ಇದ್ರಲ್ಲ, ನಮಗೆಲ್ಲ ಬಾಡಿಗೆ ಗಾಡಿಗಳೆಲ್ಲ ತುಂಬ ತೊಂದರೆ ಆಗೋಯ್ತು ಸರ್. ಡ್ರೈವರ್ಗಳೆಲ್ಲ ತುಂಬ ಅವಸ್ಥೆ ಪಡ್ತಾವ್ರೆ. ಅದರಿಂದ ಸರ್ BJP ಎಲ್ಲ JDS ಬಂದರೆ ಏನಾದ್ರು ಮಾಡ್ತಾರೆ. ಅದರಿಂದ ಸರ್ ನಾವು ಸ್ವಲ್ಪ ಕೇಳ್ಕೊತಾ ಇದ್ದೀವಿ. ಮೈತ್ರಿ ಪಕ್ಷಕ್ಕೆ ಅಭ್ಯರ್ಥಿಗೆ ಓಟು ನಿಮ್ಮದು. ಹಿಂದೆ ಪ್ರತಾಪ್ ಸಿಂಹ MP ಆಗಿದ್ರು. ಹಾಂ ಸರ್, ಕೆಲಸ ಮಾಡಿದ್ದಾರೆ ಸರ್, ಮಾಡೋರೆ ಸರ್. ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ ಸರ್. ಅಂಥ ಒಳ್ಳೆಯವ್ರಿಗೆಲ್ಲ ಇಂಥವ್ರಿಂದ ಕೆಟ್ಟ ಹೆಸರು ಸರ್. ಏನು ಮಾಡೋದು? ಅಲ್ಲ, ಈ ಸಲ ರಾಜ್ಯ ನಿಂತ್ಕೊಂಡಿದಾರಲ್ಲ ಮೈಸೂರಲ್ಲಿ ಕಂಡವ್ರೆ ಅಂತಂದ್ರೆ ಏನು ಮಾಡ್ತಾರೆ ಅಂತ ಅವ್ರ ಮಾತು ಕೇಳ್ಬಿಟ್ಟು ಮುಂದಕ್ಕೆ ನಾವು ಪ್ರಚಾರ ಎಲ್ಲ ಇಲ್ಲಿ ಸರ್. ಇನ್ನೂ ಏನು ಗೊತ್ತಾಗಿಲ್ಲ ನಮಗೆ ಅಷ್ಟೊಂದು. ಗಾಡಿಗಳಿಂದ ಒಂದು ಸ್ವಲ್ಪ ತೊಂದರೆ ಆಗಿರೋದ್ರೆ ಬೇರೆ ಕಡೆ ಎಲ್ಲೂ ತಲೆ ಕೊಡ್ತಾ ಇಲ್ಲ ಸರ್. ನಿಮ್ಮ ಓಟ್ ಯಾರಿಗೆ ಸಲ ಅಂತ? ಓಟು BJP. ಯದುವೀರು ಕೆಲಸ ಮಾಡಿದಾರೆ. ಹಿಂದೆ ಪ್ರತಾಪ್ ಸಿಂಹ ಇದ್ರು, 10 ವರ್ಷ ಬಂದಿದ್ದಾರೆ. ನೋಡೋದು ಅವ್ರು ಎರಡು ಸರಿ ಅವ್ರು ಮಾಡಿದ್ದಾರೆ. ಯದುವೀರಿಗೆ ಯಾಕೆ ಓಟ್ ಹಾಕ್ತಿದ್ದೀರಾ ನೀವು? ರಾಜರು ಬರೀತಾರೆ ಅನ್ನೋದು ಒಂದು, ಆಗಿಂದ ಆಳಿದಾರಲ್ಲ. ಕಾಂಗ್ರೆಸ್ ಕೆಲಸ ಮಾಡಿದ ಇಲ್ಲಿ? ನಮಗೆ ಅವೆಲ್ಲ ಅದ್ರ ಬಗ್ಗೆ ಮಾತೇ ಬೇಡಿ. ನಮ್ದೇನೇನು ಬೇಕಾಗಿರೋದು ಮೋದಿ BJP ಅಷ್ಟೇ. ಮೋದಿ ಗೆಲ್ಲಬೇಕು ಸರ್. ನೀವು ಸರ್, ನಿಮ್ಮ ಓಟ್ ಯಾರಿಗೆ ಸರ್ ಈ ಸಲ? ಸರ್, ನಮ್ಮ ಓಟ್ ಏನಿದ್ರು ಈ ಸಲ ಕಾಂಗ್ರೆಸ್ ಬರಬೇಕು ಅಂತ ಇದು ಮಾಡ್ತಾಯಿದ್ದೀವಿ. ಕಾಂಗ್ರೆಸ್ ಅವರು ತುಂಬ ಕೆಲಸ ಮಾಡಿದ್ದಾರೆ. ಅದು ಪ್ರತಾಪ್ ಸಿಂಹ ಅವರಿದ್ದಾಗಲೂ ಕೆಲಸ ಮಾಡಿದ್ದಾರೆ. ಬಟ್ ಏನಂದರೆ ಕಾಂಗ್ರೆಸ್ ಬರಲಿ ಅಂತ ನಮ್ಮ ಉದ್ದೇಶ. ಕಾಂಗ್ರೆಸ್ ಅಂದರೆ ಲಕ್ಷ್ಮಣ್ ನಿಮ್ಮ ಓಟು? ಹಾಂ, ಲಕ್ಷ್ಮಣ. ಹೆಂಗಿದೆ ಸರ್ ಪ್ರಚಾರ ಇಲ್ಲಿ ಈ ಸಲ? ಚೆನ್ನಾಗಿದೆ ಪ್ರಚಾರ. ಚೆನ್ನಾಗಿ ಗೆಲ್ತಾರ ಲಕ್ಷ್ಮಣ್? ನೋಡಬೇಕು. ಅದು ರಾಜವಂಶಸ್ಥರು ಯದುವೀರ್ಗೆ ನಿಂತ್ಕೊಂಡು ನೋಡ್ಬೇಕು. ಅವರು ಇದ್ದಾರೆ, ಸಾಧ್ಯ ಇದೆಯಾ? ಅವರು ನಿಂತಿದ್ದಾರೆ, ಇವರು ನಿಂತಿದ್ದಾರೆ. ಜನ ಹೆಂಗೆ ಯಾರಿಗೆ ಒಪ್ಪಿಗೆ ಮಾಡಿ ಅವ್ರಿಗೆ ಓಟ್ ಹಾಕ್ತೀರಾ ಅವ್ರು ನೋಡಬೇಕು. ವಿಶ್ವಾಸ ಇದೆಯಾ ನಿಮ್ಗೆ? ಹಾಂ, ಇದೆ. ಗೆಲ್ತಾರಂತ? ಲೋಕಸಭಾ ಚುನಾವಣೆಯಲ್ಲಿ ಮೈಸೂರಲ್ಲಿ ಚುನಾವಣಾ ಕಣ ರಂಗೇರಿದೆ. ನಾನು ಮೈಸೂರಿನ
ಬಸ್ ನಿಲ್ದಾಣದಲ್ಲಿ ಇದ್ದೇನೆ, ಸಿಟಿ ಬಸ್ ನಿಲ್ದಾಣದಲ್ಲಿ. ಇಲ್ಲಿ ಬಸ್ ಒಳಗೆ ಜನರ ನಾಡಿಮಿತವನ್ನು ಅರಿಯುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈ ಸಲ ಎಲೆಕ್ಷನ್ ಬಂದಿದೆ, ನಿಮ್ಮ ಓಟ್ ಯಾರಿಗೆ ಈ ಸಲ? ಹೆಂಗಿದೆ ಚುನಾವಣಾ ಕಣ? ನಾವು ಮಂಡ್ಯದವರು, ಮಂಡ್ಯದ ಕೇಳಿ ಹೇಳ್ತೀನಿ, ಮೈಸೂರು ನನಗೆ. ನೀವು ಮೇಡಮ್? ನಾವು ಮಂಡ್ಯನೇ ಸರ್. ನಿಮ್ಮ ಓಟ್ ಯಾರು ಸರ್ ಈ ಸಲ? ನೋಡೋಣ ಸರ್, ಇನ್ನೂ ಯಾರ್ದು ಡಿಕ್ಲೇರ್ ಆಗಿಲ್ವಲ್ಲ ಸರ್, ನೋಡೋಣ ಸರ್ ಯಾರು ನಿಂತ್ಕೋತಾರೆ ಏನೋ. ಹೆಂಗಿದೆ ಸರ್ ಈ ಸುತ್ತಮುತ್ತ ಚುನಾವಣಾ ವೆದರ್ ಹೇಗಿದೆ? ನೋಡೋಣ ಇರಿ ಸರ್, ಯಾಕೆಂದರೆ ಇನ್ನೂ ಫೈನಲ್ ಆಗಿಲ್ಲ ಮಂಡ್ಯದು. ನೋಡೋಣ ಇರಿ ಸರ್, ನೋಡೋಣ. ಈ ಸಲ ಚುನಾವಣೆ ಬರ್ತಾ ಇದೆ, ಹೆಂಗಿದೆ ನಿಮ್ಮ ಓಟ್ ಯಾರಿಗೆ? ಕೆಲಸ ಆಗಿದೆಯಾ ಈ ಕ್ಷೇತ್ರದಲ್ಲಿ ತುಂಬ ಅಂತ? ಹಾಸನಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮೈತ್ರಿ ಆಗಿರೋದ್ರಿಂದ ನಾವು JDS ಪರ ಇದ್ದೀವಿ. ಬಿಜೆಪಿನ ಕಾಂಗ್ರೆಸ್ ಸರ್ ನಿಮ್ಮ ಪರ? ಬಿಜೆಪಿ. ಓಟ್ ಯಾರಿಗೆ ಸಲ ಇಲ್ಲಿ? ರಾಜವ್ರಿಗೆ. ಯಾಕೆ ಸರ್ ಯದುವೀರಿಗೆ ಸರ್? ನಮ್ಮ ಮೈಸೂರು ಮಹಾರಾಜರದು ಅಳಿಯ, ನಮ್ಮ ಸ್ವಂತ ಇಲ್ಲಿ ಅವರು, ಅಂದರೆ ಅವರು ಎಲ್ಲಾದರೂ ಇರ್ಬೋದು, ಬಟ್ ಇಲ್ಲಿ ಅಳಿಯ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಉದ್ದೇಶಕ್ಕೆ BJPಗೆ ಮತ್ತು ಯದುವೀರವರು ಲಾಸ್ಟ್ ಟೈಮ್ 10 ವರ್ಷ ಪ್ರತಾಪ್ ಸಿಂಹ ಇದ್ದೇ ಆಗಿದ್ರು, ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಬಟ್ ಅವ್ರು ಟಿಕೆಟ್ ಸಿಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ನಿಮ್ದು ಯಾರು ಕೊಟ್ಟು ಈ ಸಲ? ಬಿಜೆಪಿಗೆ. ಯಾಕೆ ಬಿಜೆಪಿಗೆ? ಯಾಕೆ? ತಮ್ಮ ಮೈಸೂರು ಮಹಾರಾಜರವರು ಅದರಿಂದ ಪ್ರತಾಪ್ ಸಿಂಹ ಹಿಂದೆ ಕೆಲಸ ಮಾಡಿದ್ರಾ? ಮಾಡಿದ್ದಾರೆ. ಮೈಸೂರು ಲೋಕಸಭಾ ಚುನಾವಣಾ ಕಣ ರಂಗೇರ್ತಾ ಇದೆ. ನಾನು ಮೈಸೂರಿನ ಒಂದು ಬಸ್ ನಿಲ್ದಾಣದಲ್ಲಿದ್ದೀರಿ. ಇಲ್ಲಿ ಜನರ ನಾಡಿ ಮಿಡಿತವನ್ನು ತಿಳಿಯೋ ಪ್ರಯತ್ನವನ್ನು ಕೂಡ ಮಾಡೋಣ. ಸಾಹೇಬ್ರೆ, ಈ ಸಲ ಎಲೆಕ್ಷನ್ ಸ್ಟಾರ್ಟ್ ಆಗಿದೆ, ಯಾರಿಗೆ ನಿಮ್ಮ ಓಟು ಇಲ್ಲಿ? ನಮ್ಮ ಓಟು ಆಗ್ತೇವೆ ಬಿಜೆಪಿಗ. ಯಾಕೆ ಬಿಜೆಪಿಗೆ? ಯಾಕೆ? ಗೆಲ್ಲಿ ಅಂತ. ಎಲ್ಲಿ ಇರೋದು ಓಟ್ ನಿಮಗೆ? ಮೈಸೂರು. ಮೈಸೂರು ಓಟು. ಮೈಸೂರು ಯಾರಿಗೆ ಹಾಕ್ತೀರಿ? ಬಿಜೆಪಿನ ಕಾಂಗ್ರೆಸ್? ಬಿಜೆಪಿ. ಯದುವೀರು. ಯಾಕೆ ಸರ್ ಯದುವೀರಿಗೆ ಯಾಕೆ ಹಾಕ್ತೀರಾ? ಅವರೇ ಗೆಲ್ಲಿ ಅಂತ. ರಾಜವಂಶಸ್ಥರೇ ಗೆಲ್ಬೇಕಂತ. ಅವರೇ ಗೆಲ್ಲಿ. ಹಿಂದೆ ಪ್ರತಾಪ್ ಸಿಂಹ 10 ವರ್ಷ ಕೆಲಸ ಮಾಡಿದ್ರು ಮೈಸೂರಲ್ಲಿ, ಅಭಿವೃದ್ಧಿ ಆಗಿದೆಯಾ? ಏನಾಗಿದ್ದೋ ನಮಗೆ ಗೊತ್ತಿಲ್ಲ. ಈಗ ಅವ್ರಿಗೆ ಗೆಲ್ಲಿ ಅಂತ, ಈಗ ಅವ್ರಿಗೆ ಹಾಕವ ಅಂತ ಎಲ್ರಿಗೂ ಹಾಕಿ ಸಾಕಾಗದ, ಇವ್ರಿಗೆ ಹಾಕ. ಸರ್ ನಿಮ್ಮ ಸರ್? ನಮ್ಮದು ಬಿಜೆಪಿನೇ ಸರ್. ಬಿಜೆಪಿ ಸರ್ಕಾರ ಬರಲಿ ಈ ವರ್ಷ ಅಂತ. ನಮ್ಮ ಓಟು ಅಲ್ಲೇ HD ಕೋಟೆ ಇರೋದು. ಹೆಂಗಿದೆ ಸರ್ ಚುನಾವಣಾ ಕಣ ಈ ಕಡೆ? ಈ ಸಲ ತುಂಬ ಸ್ಟ್ರಾಂಗ್ ಇದೆಯಾ? ಸ್ಟ್ರಾಂಗ್ ಇದೆ, ಅದು ಬಿಜೆಪಿನೇ. ಬಿಜೆಪಿ ಮೋದಿ ಗೆಲ್ಲಬೇಕು. ಮೈಸೂರು ಲೋಕಸಭಾ ಕ್ಷೇತ್ರದ ಮೈಸೂರು ಸಿಟಿ ಮಾರ್ಕೆಟಲ್ಲಿ ನಾನು ಇದ್ದೇನೆ. ಇಲ್ಲಿ ವ್ಯಾಪಾರಿಗಳಿದ್ದಾರೆ, ಗ್ರಾಹಕರಿದ್ದಾರೆ. ಇಲ್ಲಿ ಯಾವ ರೀತಿ ಲೋಕಸಭಾ ಚುನಾವಣಾ ಕಣ ಇದೆ, ಜನ ಯಾರಿಗೆ ಓಟ್ ಹಾಕ್ತಾರೆ, ಯಾರು ಗೆಲ್ತಾರೆ ಅನ್ನೋದನ್ನ ಅವನ್ನೇ ಕೂಡ ಕೇಳೋಣ. ಸರ್, ಈಗ 2024ರ ಚುನಾವಣೆ ಬಂದಿದೆ, ನಿಮ್ಮ ಓಟ್ ಯಾರಿಗೆ? ಹೆಂಗಿದೆ ಚುನಾವಣಾ ಕಣ ಈ ಕ್ಷೇತ್ರದಲ್ಲಿ ಅಂತ? BJPನೇ ಗೆಲ್ಲೋದು. ನಮ್ಮ ಯದುವೀರು ಅವರಿದ್ರೇ ನಾವು, ಅವರಿಂದ ನಾವು ಊಟ ಮಾಡ್ತಾ ಇದ್ದೀವಿ. ಯದುವೀರನ್ನ ಗೆಲ್ಲಿಸ್ಬೇಕು. ಈ ಸರಿ BJPನೇ ಗೆಲ್ಲಿಸ್ಬೇಕು. ಕಾಂಗ್ರೆಸ್ ಹೆಂಗಿದೆ ಸರ್ ಇಲ್ಲಿ? ಅದು ನಮಗೆ ಸರಿ ಗೊತ್ತಿಲ್ಲ, ನಮ್ಗೆ ಅದೆಲ್ಲ ಬೇಡ, ನಮಗೆ BJPನೇ ಉತ್ತಮ. ಪ್ರತಾಪ್ ಸಿಂಹ ಇದ್ರು, ಕೆಲಸ ಮಾಡಿದಾರ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ? ಅವರು ಮಾಡಿದ್ದಾರೆ ಬಿಡಿ, ಅವ್ರದ್ದೇನು ತಪ್ಪಿಲ್ಲ, ಅವರು ಮಾಡಿದ್ದಾರೆ. ಇವರು ಬಂದಿದ್ದಾರೆ, ಇವ್ರನ್ನ ಗೆಲ್ಲಿಸ್ಬೇಕು, ಯದುವೀರನ್ನ ಅವ್ರನ್ನೂ ಗೆಲ್ಲಿಸ್ಬೇಕು. ನಿಮ್ಮ ಓಟ್ ಯಾರಿಗೆ ಸರ್? ಸರ್, ನಾವು ಆಗ್ಲಿಂದಲೂ ಅಷ್ಟೇ ಸರ್, ನಮಗೆ BJPನೇ ನಾವು ಅರಳಿದ ಕಮ್ಮ. ನೀವು ವ್ಯಕ್ತಿ ಓಟ್ ಹಾಕ್ತೀರಾ, ಪಕ್ಷ ಓಟ್ ಹಾಕ್ತೀರಾ ಸರ್? ಪಕ್ಷ ನೋಡ್ಕೊಂಡು ಓಟ್ ಹಾಕ್ತೀವಿ. ಮೋದಿನೇ ಸರ್. ಸರ್, ನಾವೇನಾರು ಮಾಡಿ ಸರ್, ನಾವು ಅವರ ಇಲ್ಲಿ ಜೀವನ ಮಾಡ್ತಾಯಿದ್ದೀವಿ, ಅವ್ರದ್ದೇ ಇದು, ನಾವು ಅವ್ರ ಕಂಡೆ ನಾವು ಜೀವನ ಮಾಡ್ತಾಯಿದ್ದೀವಿ, ಅವ್ರಿಗೆ ನಾವು ಹೆಲ್ಪ್ ಮಾಡೋದು ಸರ್. ನಿಮ್ಮ ಓಟ್ ಯಾರು ಸರ್ ಇಲ್ಲಿ ಸರ್? ನಮ್ಮ ಓಟು ಮೋದಿಗೆ ಸರ್, BJPಗೆ. ರಾಷ್ಟ್ರದ ಬದ್ಧತೆ ವಿಷಯಕ್ಕೆ ಬಂದಾಗ ನಾವು ಮೋದಿಗೆ ಓಟ್ ಕೊಡಬೇಕು. ಕಾಂಗ್ರೆಸ್ ಅವರು ಬರೀ ಹಲಾಲ್ ಕೆಲಸ ಮಾಡ್ತಾರೆ. ಮೈಸೂರಲ್ಲಿ ಬಿಜೆಪಿ ಪರವಾದಂತ ಅಲೆ ಇದೆಯಾ ಸರ್? ಖಂಡಿತ ಇದೆ, ಖಂಡಿತ ಇದೆ. ಪ್ರತಾಪ್ ಸಿಂಹ ಇದ್ರು, ಖಂಡಿತ ಇದೆ. ಕೆಲಸ ಮಾಡಿದ್ದಾರೆ ಸರ್? ಕೆಲಸ ಮಾಡಿದ್ದಾರೆ ಸರ್, ಸುಮಾರು ಕೆಲಸಗಳು. ನ್ಯಾಷನಲ್ ಹೈವೇ ಆಗಿದೆ, ಮತ್ತು ಗ್ಯಾಸ್ ಪೈಪ್ ಲೈನ್ ಆಗ್ತಾ ಇದೆ. ಅದಕ್ಕಿಂತ ಬೇಕಾ ಸರ್ ದೊಡ್ಡ ದೊಡ್ಡ ಕೆಲಸಗಳು? ಸರ್, ಯಾವುದೇ ಅಕ್ಕಪಕ್ಕ ದೇಶದವರು ಮೋದಿ ಇದ್ದಾಗ ದಾಳಿ ಮಾಡಬೇಕು ಅಂದರೆ 10 ಸತಿ ಯೋಚನೆ ಮಾಡ್ತಾರೆ. ಅದೇ ಕಾಂಗ್ರೆಸ್ ಇದ್ದಾಗ ಆರಾಮಾಗಿ ಬಂದ್ಬಿಟ್ಟು ಬಾಂಬ್ ಹಾಕ್ಬಿಟ್ಟು ಯಾರು ಬೇಕಾದ್ರೆ ಬಾಂಬ್ ಹಾಕ್ಬಿಟ್ಟು ಹೋಗ್ತಾರೆ. ಅದೇ ಮೋದಿ ಇದ್ದಾಗ ಆ ಕೆಲಸ ಆಗಲ್ಲ, ಮೋದಿನೇ ಬೇಕು ಸರ್. ಯದುವೀರು ಫೈಟ್ ಮಾಡ್ತಾರೆ, ಗೆಲುವು ಸುಲಭ. ಇಲ್ಲಿ ವ್ಯಾಪಾರಿಗಳು, ಹಣ್ಣಿನ ವ್ಯಾಪಾರಿಗಳಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ತೀನಿ. ಇಲ್ಲಿ ಇವರು ಬರ್ತಾರೆ, ಯದುವೀರು ಬರ್ತದೆ. ಇಲ್ಲಿ ಮೈಸೂರಲ್ಲಿ ಯದುವೀರು ಹೊಡಿತಾರೆ, ಗ್ಯಾರಂಟಿ. ಯದುವೀರೇ ಬರೋದು, ಬೇರೆ ಯಾರು ಬರೋಲ್ಲ. ಕಾಂಗ್ರೆಸ್ ಬರೋಗಿಲ್ಲ, ಗ್ಯಾರಂಟಿ ಬರೋಗಿಲ್ಲ. BJP ಕಡೆಯಿಂದ ಕೆಲಸ ಅನ್ನುತ್ತೆ, ನಾವು ಅವೆಲ್ಲ ಯೋಚನೆ ಮಾಡೋಂಗಿಲ್ಲ. ಒಟ್ಟಿನಲ್ಲಿ ಮೈಸೂರಲ್ಲೇ ಯದುವೀರು ಹೊಡಿತಾರೆ, ಅದು ಗ್ಯಾರಂಟಿ. ಯದುವೀರಕ್ಕೆ ಗ್ಯಾರಂಟಿ. ಯಾರಿಗೆ ನಿಮ್ಮ ಓಟ್ ಯಾರಿಗೆ ಸಲ ಇಲ್ಲಿ? ರಾಜರು ಇದ್ಮೇಲೆ ಇನ್ಯಾರಿಗೆ ಹಾಕ್ತಾರೆ? ರಾಜರಿಗೆ ಹಾಕೋದು, ಮತ್ತು ಅವ್ರ ಅನ್ನ ತಿಂತ ಇದ್ದೀನಿ, ಅವ್ರಿಗೆ ಹಾಕಲ್ವಾ?
ಬೇರೆಯವ್ರಿಗೆ ಹಾಕೋಕ್ಕಾಗತ್ತಾ? ರಾಜರು ಗೆಲ್ತಾರ ಸರ್? ಗೆಲ್ಲೇ ಗೆಲ್ತಾರ್ರಿ. ಯಾವ ಮಗ ನಿಂತ್ಕೊಂಡ್ರು ಕಾಂಗ್ರೆಸ್ಸಲ್ಲಿ ಬರೋದ್ರೆ ರಾಜರು. ಅವ್ರ ಅನ್ನ ಅವನು ಯಾವ ಸಿನಿಮಾ ರೀ ಅವನು? ಬರೀ ಅವನು ಜಾತಿ ಭೇದ ಇದು ಅದು ಅಂದ್ಬಿಟ್ಟೆ ಅವ್ನು ಮಾಡ್ದ. ಯಾವ ಒಳ್ಳೆ ಕೆಲಸ ಮಾಡಿದ್ದಾನೆ? ಬರೀ ಜಾತಿ ಭೇದ ಇದು ಅದು ಅದೇ ಮಾಡ್ದ ಅವ್ರು. ಅವ್ರದ್ದೆಲ್ಲ ನಮ್ಗೆ ಇದೇ ಇಲ್ಲ ಸರ್. ಇಲ್ಲಿ ಹೆಂಗಿದೆ ಸರ್ ಚುನಾವಣಾ ಕಣ? ಯಾರು ಗೆಲ್ತಾರೆ ಇಲ್ಲಿ ಮೈಸೂರಲ್ಲಿ ಅಂತ? ಪ್ರತಾಪ್ ಸಿಂಹ ಅವರು ಕೆಲಸ ಮಾಡಿದ್ದಾರೆ. ಆದರೂ ನಮ್ಮ ಮೈಸೂರು ಮಹಾರಾಜರು ಇತಿಹಾಸ ತೆಗೆದು ನೋಡಿದಾಗ ಅವ್ರ ಮನೆಯವರು 600 ವರ್ಷದ ಇತಿಹಾಸ ಇದೆ. ಅವ್ರು ಪ್ರತಿಯೊಬ್ಬರು ಮಾಡಿದ್ದಾರೆ. ಅವ್ರು ಮಾಡಿರೋ ಬೇಸಿಕಲ್ಲಿ ಇವ್ರು ಮುಂದೆ ಹೋಗ್ತಾ ಇರೋದು. ಪ್ರತಾಪ್ ಸಿಂಹ ಅವರು ಹಿಂದೆ ಆಗಿರೋದು ಮರಿಬಾರ್ದಲ್ವೇ? ಇತಿಹಾಸ ಇದೆ ಅಲ್ವಾ? ನೀರು ಕೊಟ್ಟಿದ್ಯಾರು, ರೈಲ್ವೆ ಕೊಟ್ಟಿದ್ಯಾರು, ಯೂನಿವರ್ಸಿಟಿ ಕಟ್ಟಿದ್ಯಾರು, ದೇವರಾಜ್ ಮಾರ್ಕೆಟ್ ಕಟ್ಟಿದ್ಯಾರು, ಇವತ್ತಿರೋ DC ಆಫೀಸ್ ಕಟ್ಟಿದ್ಯಾರು. ರಾಜರಾಗಿರ್ಬೇಕಾಗಿತ್ತು. ಎಲೆಕ್ಷನ್ ಸ್ಪರ್ಧೆ ಮಾಡ್ಬಿಟ್ಟಿದ್ದಾರೆ. ನಾವು ತುಂಬಾ ಮಾತಾಡ್ಸೋ ಜನ ಹೇಳ್ತಿದ್ದಾರೆ, ನಾವು ಹೇಳ್ತಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಫಸ್ಟ್ ತಂದಿದ್ದೇ ಮೈಸೂರು ಮಹಾರಾಜರು 1952ರಲ್ಲಿ, 1882ರಲ್ಲಿ ತಂದಿದ್ದು ಅವರೇ ಫಸ್ಟ್ ತಂದಿದ್ದು. ಇತಿಹಾಸ ಯಾರಿಗೋ ಗೊತ್ತೇ ಇಲ್ಲ. ಈಗ ಬಂದಿರೋ ರಾಜಕೀಯವ್ರಗಳಿಗೆ ಯಾರಿಗೋ ಇತಿಹಾಸನೇ ತಿಳ್ಕೊಂಡಿಲ್ಲ ಕೆಲವು ರಾಜಕೀಯದವರು. ನಾನು ಮಾಡಿದೆ ಅಂತಾನೆ. ಈಗ ನನ್ನ ತಂದೆ ತಾಯಿ ಮಾಡಿದ್ನ ಬೇಸಿಕ್ ಮೇಲೆ ನಾನು ಮುಂದೆ ಹೋಗ್ತಾ ಇದ್ದೀನಿ. ಅದೇ ಥರ ಇವ್ರು ಬರಲೇಬೇಕು ತಾನೆ. ಇತಿಹಾಸ ಮರಿಬಾರ್ದು ಸರ್. ಇತಿಹಾಸ ಇದ್ರೇನೆ ಚಂದ. ಇನ್ನು 10 ವರ್ಷ ಅಲ್ಲ, ನಾವು ಜೀವಂತ ಇರೋವರೆಗೂ ನಮ್ಮ ಮೈಸೂರು ಮಹಾರಾಜರಿಗೆ ಋಣಿಯಾಗೇ ಇರ್ತೀವಿ ನಾವು. ಸಲ ಎಲೆಕ್ಷನ್ ಬರ್ತಿದೆ, ನಿಮ್ಮ ಓಟ್ ಯಾರಿಗೆ ಮೇಡಮ್? ಬಿಜೆಪಿನ ಕಾಂಗ್ರೆಸ್ ಮೇಡಮ್? ಬಿಜೆಪಿ. ಯಾಕೆ ಮೇಡಮ್ ಬಿಜೆಪಿಗೆ ಮೇಡಮ್? ಬಿಜೆಪಿ ಅಂದರೆ ನಮಗೆ ಮನಸ್ಸಲ್ಲಿ ತುಂಬ ಆಸೆ, ಬಿಜೆಪಿನೇ ಬರಲಿ ಅನ್ನೋದು ಆಸೆ. ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ, ಏನು ಅದೆಲ್ಲ ನಮಗೆ ಅದ್ರ ಮೇಲೆಲ್ಲ ಭರವಸೆ ಇಲ್ಲ. ಬಿಜೆಪಿ ಮೇಲೆ ಭರವಸೆ. ಗೆಲ್ತಾರೆ ಮೇಡಮ್? ಗೆದ್ದೇ ಗೆಲ್ತಾರೆ. ಯದುವೀರಿಗೆನೆ. ಮೂಲತಃ ಬಿಜೆಪಿನ ಕಾಂಗ್ರೆಸ್? ಮೂಲದ ಬಿಜೆಪಿನೇ. ಮೊದಲಿಂದನೂ ಬಿಜೆಪಿ. ಇಲ್ಲಿ ಏನು ಕೆಲಸ ಮಾಡ್ತೀರಮ್ಮ? ವ್ಯಾಪಾರ ಮಾಡ್ತಿದ್ದೆ ದೇವರಾಜ್ ಮಾರ್ಕೆಟಲ್ಲಿ. ಜೀವನ ಮಾಡ್ತಾ ಇದೀವಿ ನಾವು. ಅವರಿಂದ ನಾವು ನಮ್ಮ ಮಕ್ಕಳು ಮರಿಯೆಲ್ಲ ಸಾಕ್ತಾ ಇದ್ದೀವಿ. ನಾವು ಅವ್ರನ್ನೇ ಅವ್ರಿಗೆ ಹಾಕ್ಬೇಕು ವಿನಯ ನಾವು ಬೇರೆಯವ್ರಿಗೆಲ್ಲ ಹಾಕೋಕ್ಕಾಗಲ್ಲ. ನಾವು ಅವ್ರಿಗೆ ಹಾಕೋದು. ನಾವು ಅವರಿಂದ ಅನ್ನ ತಿಂತಾ ಇದ್ದೀವಿ. 100ಕ್ಕೆ 100 ಗೆಲ್ತಾರೆ. ಕೆಲವು ಹಣ್ಣಿನ ವ್ಯಾಪಾರಿ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಸರ್, 2024ರ ಚುನಾವಣೆ ಬಂದಿದೆ, ಲೋಕಸಭಾ ಚುನಾವಣೆ. ನಿಮ್ಮ ಓಟ್ ಯಾರಿಗೆ ಸರ್ ಈ ಸಲ ಸರ್? ನಮಗೆ ಪೊಲಿಟಿಕ್ಸಲ್ಲಿ ಏನಿಲ್ಲ ಸರ್. ಕಾಂಗ್ರೆಸ್ ಯಾವ್ದು ಬಂದ್ರೂ ಓಟ್ ಹಾಕ್ತೀರಾ ಸರ್? ನಾವು ಯಾವ್ದು ಬಂದ್ರೂ ನಾವು ಈಗ ವ್ಯಕ್ತಿ ನೋಡಿಬಿಟ್ಟು ಆಗ್ತಾ ಇದ್ದೀವಿ ಮಹಾರಾಜ. ಯಾಕಂದರೆ ಅವ್ರದ್ದು ಮಾರ್ಕೆಟಲ್ಲಿ ನಾವು 25 ವರ್ಷದಿಂದ ಊಟ ತಿಂಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದರಿಂದ ಅವ್ರ ಮೇಲೆ ಒಂದು ವಿಶ್ವಾಸ ಇದೆ. ಸರ್, ಹಿಂದೆ ಪ್ರತಾಪ್ ಸಿಂಹ ಅವರಿದ್ರು, ಅವ್ರು ಓಟ್ ಹಾಕಿದ್ದಾರೆ ಸರ್ ಬಿಜೆಪಿಯಿಂದ ಸರ್? ಇಲ್ಲ, ಅವಾಗ ನಾವು ಹಾಕಿಲ್ಲ. ಈ ಸರಿ ಪಾರ್ಟಿ ನೋಡ್ತಾ ಇಲ್ಲ, ಕಾಂಗ್ರೆಸ್ಸು ಬಿಜೆಪಿ, ವ್ಯಕ್ತಿ ಮೇಲೆ ಇಂಪಾರ್ಟೆಂಟ್. ನಮ್ಮ ಅಭಿವೃದ್ಧಿ ಮಾಡ್ತಾರ ಅನ್ನೋ ವಿಶ್ವಾಸ ಯದುವೀರ್ ಮೇಲೆ ಇದೆಯಾ ಸರ್ ನಿಮಗೆ? ಅವರು ಮಾಡ್ತಾರೆ. ನಿಮ್ಗೇನಾದರೂ ಸೇವೆ ಮಾಡೋಂಥ ಸಾಧ್ಯತೆ? ಅವರು ಮಾಡಿದಲ್ಲ 2-3 ಸರಿ ಇದು ಹೊಡಿಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಮುಂದೆ ಅವರೇ ಮೈನ್ ಮುಂದೆ ಇತ್ತು. ನಿಮ್ಮ ಓಟ್ ಅಂತೂ ಯದುವೀರ್ಗೆ. ನೀವು ನಿಮ್ಮ ಫ್ಯಾಮಿಲಿ ಸಮೇತ ಹಾಕ್ತೀರಾ? ನಿಮ್ಮ ಓಟ್ ಯಾರಿಗೆ ಹಾಕ್ತೀರಂತ? ಇವ್ರಿಗೆ ಯದುವೀರ್. ಯಾಕೆ ಸರ್ ಯದುವೀರ್ಗೆ ಹಾಕ್ತಿದ್ದೀರಾ ಸರ್? ಯಾವುದು? ಯದುವೀರು ಒಳ್ಳೆ ಮನುಷ್ಯ. ಮಾರ್ಕೆಟ್ ಎಲ್ಲ ಅವ್ರದ್ದೇ. ಕಾಂಗ್ರೆಸ್ ಇಲ್ಲಿ ಹೆಂಗಿದೆ? ಕಾಂಗ್ರೆಸ್ ಅಂತದೇನಿಲ್ಲ. ಅವರು MLA ಸೀಟ್ಗೂ ಲಾಯಕ್ಕಿಲ್ಲ. ಅವರು ಅಂಥವ್ರಿಗೆ ಯಾವ್ದಕ್ಕೆ ಕೊಡಬೇಕು? ಪ್ರತಾಪ್ ಸಿಂಹ ಸರ್ ಹಿಂದೆ ಕೆಲಸ ಮಾಡಿದಾರ? ಒಳ್ಳೆ ಕೆಲಸ ಮಾಡಿದ್ದಾರೆ. ಅಭಿವೃದ್ಧಿ ಆಗಿದೆ ಮೈಸೂರು. ಹೌದು, ಒಳ್ಳೆ ಕೆಲಸ ಮಾಡಿ ಅಂಥವ್ರು ತಾನೇ ಕೊಡಬೇಕು. ಈಗ ನಿಮ್ಮ ಓಟು ಯದುವೀರ್ಗೆ ಮಿಸ್ ಇಲ್ಲ ಈ ಸಲ? ಹೌದೌದು, ಇಲ್ಲ ಸರ್. ಸರ್, ನಿಮ್ಮ ಓಟು ಯಾರಿಗೆ ಸರ್? ಹೂವು ವ್ಯಾಪಾರ ಮಾಡ್ತೀರಾ, ನಿಮಗೂ ತುಂಬ ಜನ ಬರ್ತಿರ್ತಾರೆ. ಈ ಸಲ ಮೈಸೂರಲ್ಲಿ ಯಾರು ಕೊಟ್ಟು ಹಾಕ್ತೀರಾ? ನಾವು ಯದುವೀರ್ಗೆ. ಯಾಕೆ ಸರ್ ಯದುವೀರ್ಗೆ ಯಾರಿಗೆ ಹಾಕ್ತೀರಾ ಸರ್? ಈಗ ನೋಡಿ, ನಾವು ಎಷ್ಟು ವರ್ಷದಿಂದ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಹಿರಿಕರು ಬಾಳಿ ಬದುಕಿದ ಮನೆ ಎಲ್ಲ ನಾವು ಅವರಿಂದ ಊಟ ಮಾಡ್ತಾಯಿದ್ದೀವಿ. ಅಷ್ಟು ವರ್ಷದಿಂದಲೂ ಜೀವನ ಮಾಡ್ತಾಯಿದ್ವಿ. ಈಗ ರಾಜಕೀಯದವರಾಗಲಿ ಯಾರ್ಯಾರೇ ಆಗಲಿ, ಯಾಕಪ್ಪ ನೀವು ಇದು ಮಾಡಿದೆ ಅಂದರೆ ಯಾರಿಂದ ನಾವು ಊಟ ಮಾಡ್ತಾಯಿದ್ದೀವಿ? ಅವರಿಂದ ಜೀವನ ಮಾಡ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಈಗ ನಮಗೇನು ಬೇಕು ದಿವಸಕ್ಕೆ ಜೀವನ ಮಾಡೋಕ್ಕೆ? ಮಕ್ಕಳಿಗೆ ನಾವು ತಗೊಂಡೋಗಿ ಮನೆಗೆ ಹೋದ್ರೆ ಏನೋ ನೋಡ್ಬೇಕಲ್ವೇ? ಯಾರು ಕೊಡ್ತಿದ್ರು? ಇಲ್ಲಿಂದ ಜೀವನ ಮಾಡ್ಕೊಂಡು ಹೋಗಿ ಸಾಗಿಸ್ನ ಮಾಡಿ ನಾವು ಹೊಟ್ಟೆ ಪಡ ಮಾಡ್ತಾಯಿದ್ವಿ. ಯಾರಿಂದ ಜಾಗದಿಂದ ಮಾಡ್ತಿದ್ರು? ರಾಜರು ಕೊಟ್ಟಿರೋದ್ರಿಂದನೇ ಊಟ ತಿಂಡಿ ಮಾಡ್ತಾಯಿದ್ವಿ, ಬದುಕ್ತೇವೆ, ಬಾಳ್ತಾ ಇದ್ದೀವಿ. ಸಿಟಿ ಮಾರ್ಕೆಟಲ್ಲಿ ಮತ್ತಷ್ಟು ವ್ಯಾಪಾರಿಗಳಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ತೀನಿ. ಸರ್, ಎಲೆಕ್ಷನ್ ಬರ್ತಾ ಇದೆ, ಯಾರಿಗೆ ಹಾಕ್ತೀರಾ ಸರ್? ನಿಮ್ಮ ಓಟು ಯಾರಿಗೆ ಅಂತ ಇಲ್ಲಿ? ನಿಮ್ಮ ಓಟ್ ಯಾರಿಗೆ ಹಾಕ್ತೀರಾ ಸಾಹೇಬ್ರೆ? ಓಟು ಬಿಜೆಪಿಗೆ. ಬಿಜೆಪಿ. ಯದುವೀರ್ ಗೆಲ್ತಾರ ಸರ್? ಯದುವೀರ್ ಅವರು ಶೂರಾಗಿ ಗೆಲ್ತಾರೆ. ಕೆಲಸ ಮಾಡ್ತಾರ ಗೆದ್ರೆ? ಮಾಡ್ತಾರೆ. ಹಿಂದೆ ಪ್ರತಾಪ್ ಸಿಂಹ ಇದ್ರು ಬಿಜೆಪಿಯಿಂದ, ಕೆಲಸ ಮಾಡಿದಾರೆ. ಅವರು ಮಾಡೋರೆ, ಇವರು ಮಾಡ್ತಾರೆ. ಸಾಹೇಬ್ರೆ, ನಿಮ್ಮ ಓಟ್ ಯಾರಿಗೆ ಸಲ? ಯದುವೀರ್ ಅವ್ರಿಗೆ, ಬಿಜೆಪಿ. ಯಾಕೆ ಯದುವೀರ್ ಅವರಿಗೆ? ಆಗ್ಲೂ ಎಲ್ಲದಕ್ಕೂ ಇಲ್ಲಿ ಮಾರ್ಕೆಟ್ ಕೆಡೋದಕ್ಕೆ ಬಂದಿದ್ರು, ಅದಕ್ಕೂ ಸಪೋರ್ಟ್ ಮಾಡಿದ್ರು. ಈಗಲೂ ಮುಂದಕ್ಕೂ ಮಾಡಿಕೊಡ್ತಾರೆ ಚೆನ್ನಾಗಿ ಅಂತ. ಅದೇ ನಮಗೆ ಭರವಸೆ ಇದೆ. ಭರವಸೆ ಇದೆ.
ಇಲ್ಲಿ ವ್ಯಾಪಾರಿಗಳಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತೀನಿ. ಸರ್, ನಿಮ್ಮ ಓಟ್ ಯಾರಿಗೆ ಸರ್ ಈ ಸಲ? ಸರ್ ಯದುವೀರವ್ರಿಗೆ ಸರ್. ಕೋತಿ ನಿಲ್ಲಿಸ್ರು ನಾವು ಮೋದಿಯವರು ಅವರಲ್ಲ, ಅವ್ರ ಕಡೆಯಿಂದ ನಾವು ಎರಡು ಕಡೆಯಿಂದನೂ ಪಕ್ಷಕ್ಕೆ ನಿಮ್ಮ ಓಟ್ ಈ ಸಲ ಮಿಸ್ ಹಾಕಿಲ್ಲ. ಮೋದಿಯವ್ರ ಕಡೆಯಿಂದ. ಇಲ್ಲಿ ಯದುವೀರವರು ಅವರು ಮೋದಿಯವ್ರ ಕಡೆಯಿಂದ ಹಾಕ್ತೀವಿ. ಸರ್ ಹೆಂಗಿದೆ ಸರ್ ಬಿಜೆಪಿಯಲ್ಲಿ? ಅಂದರೆ ಬಿಜೆಪಿ ಪೈಪೋಟಿ ಇದೆಯಾ? ಬರುತ್ತೆ, ಬಿಜೆಪಿ ಬರುತ್ತೆ. ಕಾಂಗ್ರೆಸ್ ಸರ್ ಡೌಟ್. ಲಕ್ಷ್ಮಣ್ ಗೆಲ್ಲೋದು ಅನುಮಾನ? ಡೌಟ್ ಅಲ್ಲ, ಯದುವೀರವರು ಹೊಡಿತಾರೆ. ಎಲ್ಲ ಒಳ್ಳೆ ಕೆಲಸ ಮಾಡ್ತಾರೆ, ಅದಕ್ಕೋಸ್ಕರ ಬಯಸ್ತೀವಿ. ಹಿಂದೆ ಪ್ರತಾಪ್ ಸಿಂಹ ಏನಾದ್ರು ಕೆಲಸ ಮಾಡಿದ್ದಾರೆ? ಮಾಡಿದ್ದಾರೆ, ಅವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಮಾರ್ಕೆಟಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ? ಎಲ್ಲ ಮಾಡಿದ್ದಾರೆ, ಎಲ್ಲರಿಗೂ ಮಾಡಿದ್ದಾರೆ. ಮಾರ್ಕೆಟು ಮೈಸೂರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಕೆಲಸ. ಯದುವೀರ್ ಗೆದ್ದರೆ ಏನಾದರೂ ನಿಮಗೆ ಏನಾದರೂ ಹೆಲ್ಪ್ ಮಾಡ್ತಾರಾ? ಮಾಡ್ತಾರೆ ಸರ್, ಖಂಡಿತ ಮಾಡ್ತಾರೆ. ಇವಾಗ ಅವ್ರ ಕಡೆಯಿಂದನೇ ನಡೀತಾ ಇರೋದು ಮಾರ್ಕೆಟು, ಅವ್ರು ಕೊಟ್ಟಿರೋದು ಇದು ಎಲ್ಲ ಮಾಡ್ತಾರೆ ಸರ್, ಎಲ್ಲರಿಗೂ ಮಾಡ್ತಾರೆ. ಮೈಸೂರಲ್ಲಿ ಕೂಡ ಯದುವೀರು ಲಕ್ಷ್ಮಣ ಸ್ಪರ್ಧೆ ಮಾಡಿದ್ದಾರೆ. ನಿಮ್ಮ ಓಟ್ ಯಾರಿಗೆ ಸರ್? ನಮ್ಮದು ಮಹಾರಾಜರಿಗೆ ಸರ್, ಯದುವೀರವರಿಗೆ. ಅವರಿಗೆ ಗೆಲ್ತಾರ ಸರ್ ಯದುವೀರ್ ಅವರು? ಗೆಲ್ತಾರೆ, ಗ್ಯಾರಂಟಿ ಗೆಲ್ತಾರೆ ಸರ್. 100% ಅವರು ಫೈಟ್ ಮಾಡ್ತಾರೆ. ಯಾಕೆಂದರೆ ನಮ್ಮ ಸಿದ್ದರಾಮಯ್ಯ ಅವರ ಇದನ್ನು ನಾವು ಇದು ಮಾಡೋಂಗಿಲ್ಲ. ಪ್ರತಿಯೊಬ್ಬರಿಗೂ ಅವರು ಬಡ ಜನರನ್ನ ರಕ್ಷಣೆ ಮಾಡೋದಕ್ಕೆ ಅವ್ರು ಇರೋದು. ನಾವು ಯಾವ ಪಕ್ಷ ಅಲ್ಲ ಸರ್, ಯಾರು ಒಳ್ಳೆಯವರು. ಯಾಕೆಂದರೆ ಮಹಾರಾಜರು ನಮಗೆ ಮಾರ್ಕೆಟ್ಗೋಸ್ಕರ ನಮಗೋಸ್ಕರ ಅವರು ತುಂಬ ಹೋರಾಟ ಮಾಡ್ತಿದ್ದಾರೆ, ಅದನ್ನು ಉಳಿಸ್ಕೊಡೋದಕ್ಕೆ. ಅದರಿಂದ ನಾವು ಪಕ್ಷ ನೋಡಲ್ಲ, ವ್ಯಕ್ತಿ ನೋಡಿ ನಾವು ವೋಟ್ ಮಾಡ್ತೀವಿ ಸರ್. ಯದುವೀರವ್ರಿಗೆ ವೋಟ್ ಮಾಡ್ತೀವಿ ಸರ್. ಮೈಸೂರು CM ತವರೂರು ಸರ್. ಹೌದು ಸರ್, ಅದು ನಮ್ಗೆ ಅಭಿಮಾನ ಇದೆ ಸರ್, ಅವ್ರ ಮೇಲೆ ತುಂಬ ಅಭಿಮಾನ ಇದೆ. ಅದು ಯದುವೀರವ್ರು, ಯಾಕೆಂದರೆ ಅವ್ರ ಜಾಗದಲ್ಲಿ ನಾವು ಅನ್ನ ತಿಂತಾ ಇದ್ದೀವಿ. ಆ ಋಣನ ನಾವು 7 ಜನ್ಮಕ್ಕೂ ನಾವು ತೀರ್ಸೋಕ್ಕಾಗಲ್ಲ ಸರ್. ಅವ್ರು ನಮ್ಗೆ ಮಾಡದೇ ಇರಲಿ ಸರ್, ಅವ್ರು ಬೇಕಾದಷ್ಟು ಆಗಲೇ ನಾವು ಮಾಡಿಬಿಟ್ಟಿದ್ದಾರೆ, ಅವರ ಜಾಗದಲ್ಲಿ ನಾವು ಕೂತ್ಕೊಂಡು ಅನ್ನ ತಿಂತಾ ಇದ್ದೀವಿ. ಆ ಋಣಕ್ಕೋಸ್ಕರ ನಾವು ಅವ್ರಿಗೆ ಆ ಓಟ ಹಾಕ್ಲೇಬೇಕು ಸರ್. ಸರ್, ಈ ಸಲ ಎಲೆಕ್ಷನ್ ಬಂದಿದೆ, ನಿಮ್ಮ ಓಟ್ ಯಾರಿಗೆ ಸರ್? ಬಿಜೆಪಿಗೆ. ಯಾಕೆ ಸರ್ ಬಿಜೆಪಿ? ಆಡಳಿತ ಚೆನ್ನಾಗೈತೆ, ಕಾಂಗ್ರೆಸ್ದು ಚೆನ್ನಾಗಿಲ್ಲ. ಯದುವೀರ್ ಗೆಲ್ತಾರ ಸರ್ ಮೈಸೂರಲ್ಲಿ? ಗೆಲ್ತಾರೆ, ಅವ್ರದ್ದೇ ತಾನೆ ಇದು ಮಾರ್ಕೆಟು. ಮೈಸೂರೇ ಅರ್ಧ ರಾಜ್ಯ ಅವ್ರದ್ದೇ, ಅವರೇ ಗೆಲ್ಲಬೇಕು. ಗೆಲ್ತಾರೆ. ಹಿಂದೆ ಪ್ರತಾಪ್ ಸಿಂಹ ಇದ್ರು, ಕೆಲಸ ಮಾಡಿದಾರೋ ನಿಮ್ಮ ಮಾರ್ಕೆಟಲ್ಲಿ? ಮಾಡವ್ರೆ. ಹಾಗಾಗಿ ಈ ಸಲ ಯದುವೀರ್ಗೆ ಓಟ್ ನಿಮ್ದು? ಗೆಲ್ತಾರೆ. ಬಿಜೆಪಿ ಸರ್. ಯಾಕೆ ಸರ್ ಅವ್ರಿಗೆ ಹಾಕ್ತೀರಾ ಸರ್? ನಾವು ಅವಾಗಿಂದ ಅದೇ ಸರ್, ಹೂ ಮಾರೋದು ಹೂವಿಗೆ. ಸಾಹೇಬ್ರೆ, ನಿಮ್ಮ ಓಟ್ ಯಾರಿಗೆ ಹೇಳಿ? ನಮ್ಮ ಯದುವೀರ್ ಮಹಾರಾಜರಿಗೆ ಸರ್, ಅವ್ರ ದೇಶದಿಂದ ನಾವು ಅನ್ನ ಊಟ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ಅವರು ಮಹಾರಾಜರು ಕಟ್ಟಿಸ್ಕೊಟ್ಟು ಸಾವಿರಾರು ಜನ ಊಟ ಮಾಡ್ತಾರೆ. ಅವರು ಜಮೀನಿಗೂ ಎಷ್ಟೋ ಜನ ಕೊಟ್ಟಿದ್ದಾರೆ, ಅವ್ರಿಗೆ ಜೀವನ ಮಾಡ್ತಾ ಇದ್ದಾರೆ. ಅದರಿಂದ ಮಹಾರಾಜರಿಗೆ ಓಟ್ ಅವ್ರು ಏನು ಮಾಡಿದ್ದಾರೆ ಅಂತ ಸರ್, ಅದೇ ಮಾತಾಡ್ತಾರೆ. ತಿನ್ನೋಕ್ಕೆ ಉಣ್ಣೋಕ್ಕೆ ಮಾರ್ಕೆಟ್ ಹೊಡಿಬೇಕು, ಇದು ಮಾಡಬೇಕು ಅಂತಾರೆ. ಅದರಲ್ಲಿ ಇಲ್ಲಿ ಒಂದು ಟಾರ್ಪಾಲ್ ಕಟ್ಕೊಂಡ್ರೆ ಕಿತ್ತಾಕಿ ಅಂತ ಬರ್ತಾರೆ. ಅದೇ ಕುಡಿಯೋದು ಪಡಿಯೋದು ಅದೇ ನಿಲ್ಲಿಸಲಾಗಕ್ಕಿಲ್ವೇ? ಅದರಲ್ಲಿ ಜನ ಸಾಯೋಕ್ಕಿಲ್ವೇ? ಪ್ಲಾಸ್ಟಿಕ್ ಕಟ್ಕೊಂಡ್ರೆ ಜನ ಸತ್ತೋಗ್ಬಿಡ್ತಾರೆ, ನುಗ್ಗಾಟ ಮಾಡ್ತಾರೆ, ಗಾಳಿ ಆಡೋಕ್ಕಿಲ್ಲ ಅಂತಾರೆ. ಅದೇ ಕುಡಿದ್ರೆ ಜನ ಸಾಯೋಕ್ಕಿಲ್ವೇ? ಅವೆಲ್ಲ ನಿಲ್ಲಿಸ್ಲಿಲ್ಲ. ಅವೆಲ್ಲ ಜನಗಳು ಸಾಯೋದು ಅವ್ನು ನಿಲ್ಲಿಸ್ಬೇಕು ಸರ್. 4 ಜನಕ್ಕೆ ಒಳ್ಳೇದಾಗಬೇಕಂದ್ರೆ BJP ಸರ್ಕಾರ ಆದ್ರೇನು, ಬೇರೆ ಸರ್ಕಾರ ಆದ್ರೇನು ಹೆಲ್ಪ್ ಮಾಡೋದು ಬೇಕು. ಸಾಯ ಗಂಟೆ ಅನ್ನ ಕೊಟ್ಟನೆ ಪಾಯಿ, ಅವ್ರಿಗೆ ನಾವು ಹಾಕೋದು. ಏನು ಕೆಲಸ ಮಾಡೋದು ಸರ್? ಈಗೆಲ್ಲ ಹೊಡಿತೀನಿ ಅಂತ ನಿಂತಾರೆ ಎಲ್ಲನೂ. ಯಾರು ಗೊತ್ತುವುದೇ? ನಮಗೆ ಗೊತ್ತಾ? ನಮ್ಗೆ ಹೆಂಗಸ್ರು ಗೊತ್ತಿದ್ರೆ ಕೇಳವು ನಾವೇ ಅಲ್ವಾ ಹೇಳಿ? ಕೇಳವ್ರೆ ಕಣಪ್ಪ, ಅದಕ್ಕೆ ಬಂದು ಎಲ್ಲನೂ ಕೇಳ್ಕೊ ಹೋಗಿ ಅವರೇ ತಡಂಗೆ ಮಾಡಿರೋದು ಮಾರ್ಕೆಟ. ನೋಡಪ್ಪ, ಆಸದ ತಾಯಿ ನಮ್ಮವ್ವ ಚಾಮುಂಡೇಶ್ವರಿಂದ ಗೆಲ್ಲಿ ಕಣಪ್ಪ. ನಾವು ಆರೈಸದೆ ಹಂಗೆ ನಾವು ಹಾಕೋದೆ ಅವ್ರಿಗೆ. ಏನು 5 ವರ್ಷಕ್ಕೆ ಒಂದ್ಸತಿ ಕೊಟ್ಬಿಡ್ತಾರೆ, ಹೊಂಟಾಯ್ತಾರೆ ಓಟ್ ಗೆಲ್ಸ್ಕೊಂಡು. ಸಾಯ ಗಂಟೆ ಅನ್ನ ಕೊಡೋದು ನೆನಿಬೇಕು. ಬರ್ತಾರಕ್ಕಪ್ಪ, ನಮ್ಮ ಅಪ್ಪ ಕರೆದು ಎಲ್ಲ ತಗೊಬಂದು ನೋಡ್ಕೋಯ್ತು. ನೋಡೋಕು ನಮ್ಮ ರಾಜ್ಯಕ್ಕೆ ಹಾಕ್ಬೇಕು ಅಂತ. ಮಹಾರಾಜ ಅವ್ರು ನಿಂತು ಯಾರ ಪಕ್ಷ ಇರಲಿ, ಅವ್ರು ಇಂಡಿಪೆಂಡೆಂಟ್ ನಿಂತ್ಕೊಂಡ್ರು ಅವ್ರಿಗೆ ಹಾಕೋದು ನಾವು. ಯಾಕಂದ್ರೆ ಪಕ್ಷ ಇಂಪಾರ್ಟೆಂಟ್ ಇಲ್ಲ. ನಮ್ಮ ಮಹಾರಾಜರು ಅಷ್ಟು ಅವ್ರಿಗೆ ಹಾಕಿ. ಮೈಸೂರು ಲೋಕಸಭಾ ಚುನಾವಣಾ ಕಣ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿದೆ. ನಾನೀಗ ಮೈಸೂರಿನ ತರಕಾರಿ ಮಾರ್ಕೆಟಲ್ಲಿ ಇದ್ದೀನಿ. ಇಲ್ಲಿ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋಣ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರಿಗೆ ಮತ ಹಾಕ್ತಾರೆ ಅಂತ ಇಲ್ಲಿ ವ್ಯಾಪಾರಿಗಳಿದ್ದಾರೆ, ಅವನ್ನೇ ನಾನು ಮಾತಾಡಿಸ್ತೀನಿ.
ಸರ್ ಈಗ ಚುನಾವಣೆ ಬಂದಿದೆ, ಯಾರಿಗೆ ಸರ್ ನಿಮ್ಮ ಓಟ್ ಈ ಸಲ ಇಲ್ಲಿ? ಯಾರು ಸರ್ ಓಟ್ ಹಾಕ್ತೀರಾ? ನಾವು ಗೆಲ್ತಾರ ಸರ್ ಯದುವೀರ್ ಅವರು? ಅದು ಅವ್ರ ಇಷ್ಟ ಹೇಳಕ್ಕಾಗಿಲ್ಲ ಸರ್. ಎದುರು ಹಾಕೋದು ನಾವು ಮಾತ್ರ. ಕಾಂಗ್ರೆಸ್ ಸರ್ ಬಿಡಿ ಸರ್, ಒಂದು ಓಟಿ ಎಷ್ಟೇ ಇಬ್ಬರು ಹಾಕೋದು ಒಬ್ರಿಗೆ ಹಾಕ್ತೀವಿ ಸರ್. ಕೆಲಸ ಮಾಡಿದಾರ ಸರ್? ಹಿಂದೆ ಪ್ರತಾಪ್ ಸಿಂಹ ಇದ್ರು. ಮಾಡೋಲ್ಲ ಸರ್. ಅಭಿವೃದ್ಧಿ ಆಗಿದೆಯಾ ಮೈಸೂರು? ಮಾಡೋಲ್ಲ ಸರ್. ಅಭಿವೃದ್ಧಿ ಆಗಿದೆಯಾ? ತರಕಾರಿ ಮಾರ್ಕೆಟ್ ಯಾರು ಅಭಿವೃದ್ಧಿ ಮಾಡಿಲ್ಲ ಸರ್. ಯಾರು ಮಾಡಿ ಸರ್ ಮಾಡಿದ್ರೆ ಯದುವೀರ್ ಮಾಡಿದ್ರೆ ಮಾಡ್ಬೋದು. ಮೈಸೂರು ವಂಶಸ್ಥರು ಅವ್ರು ಮಾಡೋದಲ್ವೇ, ಅವರೇ ತಾಂತ್ರಿಕ ಕಳಿಸಿರೋದು, ಅವರೇ ಅಭಿವೃದ್ಧಿ ಮಾಡಿದ್ರೆ ಮಾಡ್ದಂಗೆ ಸರ್. ನಿಮ್ಮ ಓಟ್ ಅಂತೂ ಯದುವೀರ್ ಯದುವೀರ್ಗೆ ಸರ್. ನಾವು 4 ತಲೆಮಾರಿಂದ ಇಲ್ಲಿ ಅನ್ನ ತಿಂತಾ ಇದ್ದೀವಿ, ಅದರಿಂದ ನಾವು ಯದುವೀರ್ಗೆ ಹಾಕ್ತೀವಿ. ಯಾಕಂದರೆ ಇಲ್ಲಿ ಮಾರ್ಕೆಟಿಂದ ಒಂದು ಅಂಗಡಿಯಿಂದ 3 ಜನ 3 ಕುಟುಂಬ ಬೆಳೀತೈತೆ. ಅವ್ರ ತಂದೆಯವ್ರ ಕಾಲದಿಂದನೂ ಮಾರ್ಕೆಟ್ಗೆ ಒಳ್ಳೇದೇ ಆಗಿರೋದು. ಆದರೆ ಇದು ವರ್ಷ ಬೇಕು ಅಂತ ಮಾರ್ಕೆಟ್ ಬೆಳೆಸ್ಬಿಟ್ಟು ವರ್ತಕರಿಗೆಲ್ಲ ಭಾರಿ ತೊಂದರೆ ಕೊಟ್ಟವ್ರೆ. ಇಲ್ಲಿ ರಾಜಕಾರಣಿಗಳು ಇಲ್ಲಿ ದುಡ್ಡು ತಿನ್ನಬೇಕು ಅಂದ್ಬಿಟ್ಟು ಈ ಬಿಲ್ಡಿಂಗೇ ಉಂಟಿಸ್ಬಿಟ್ಟು ಇದು ಮಾಡವ್ರೆ. ಯದುವೀರು ಒಂದು ಸಲ ಹೇಳಿದರು, ಇದಕ್ಕಿಂತ ಹಳೆಯದು ಅರಮನೆನೂ ಹೊಡೆದಾಕ್ಬಿಡಿ, ಹಂಗಾದ್ರೆ ಅದು ಹಳೇದಲ್ವಾ, ಇದ್ಯಾಕೆ ಇದ್ಬಿಟ್ಟಿದ್ರೆ ಅಂತ ಎಷ್ಟೋ ಸಲ ಇದು ಬಂದರು. ನಾವು ಹಾಕೋದು ಓಟು ಯದುವೀರ್ಗೆ. ಯದುವೀರ್ ಗೆಲ್ತಾರ ಸರ್? ಗೆಲ್ತಾರೆ, ಗೆಲ್ತಾರೆ. ನಿಮ್ಮ ಓಟ್ ಯಾರಿಗೆ ಸರ್ ಇಲ್ಲಿ ಸಲ? ನಮಗೆ BJP. ಯಾಕೆ ಸರ್ BJP ಸರ್? ಯದುವೀರ್ ಅವರು ಬರಬೇಕು, ನಮಗೆಲ್ಲ ಮೈಸೂರಿಗೆ ಒಳ್ಳೇದಾಗುತ್ತೆ. ಅದರಿಂದ ನಾವು ಯದುವೀರ್ ಅವ್ರಿಗೆ ಇದಾಗೋದು, ಓಟ್ ಆಗೋದು. ಸರ್ ಇಲ್ಲಿ ಮಾರ್ಕೆಟಲ್ಲಿ ತುಂಬ ಸಮಸ್ಯೆಗಳಿವೆ ಅಂತೆ, ಆಗಾಗ ಬಂದು ಯದುವೀರ್ ಅವರು ನಿಮ್ಮ ಸಮಸ್ಯೆಗಳೆಲ್ಲ ಆಲಿಸ್ತಾರಂತೆ. ಬೇರೆಯವರು ಬಂದು ಯಾರು ಕೂಡ ಇಲ್ಲಿವರೆಗೂ ಸಮಸ್ಯೆಗಳೇ ಆಲಿಸಿಲ್ಲ. ಯಾರು ಬಂದಿಲ್ಲ ಸರ್. ಯದುವೀರ್ ಅವರೇ ಬಂದಿರೋದು, ಅವರೇ ನಮ್ಮ ನೋಡ್ಕೊಳ್ಳೋದು. ಬಂದು ನಾವೇನು ಇದು ಮಾಡಲ್ಲ, ನಾವು ಬೆಂಬಲವಾಗಿರ್ತೀವಿ ಅಂತ ನಿಂತ್ಕೊಂಡಿರೋದೇ ಅವರು. ಯದುವೀರ್ ಅವ್ರಿಗೆ, ಮಹಾರಾಜರಿಗೆ. ಯಾಕೆ ಸರ್ ಮಹಾರಾಜರಿಗೆ ಸರ್? ಅವ್ರ ಮೇಲೆ ಇರೋಷ್ಟು ನಂಬಿಕೆ ಬೇರೆ ಯಾರ ಮೇಲೆ ಬರೋಲ್ಲ. ಇವಾಗ ಅವ್ರಿಗಿರೋ ವ್ಯಕ್ತಿಲಿ ಅವರೇ ಒಳ್ಳೆ ವ್ಯಕ್ತಿ. ಎಲ್ಲ ನಾವು ನೋಡಿದ ಮಟ್ಟಿಗೆ ಬೇರೆಯವರೆಲ್ಲ ಅವರು ಹೇಳೋದೇ ಒಂದು, ಮಾಡೋದೇ ಒಂದು. ಇವರು ಸ್ವಲ್ಪ ನಂಬಿಕೆ ಇರೋಂಥ ವ್ಯಕ್ತಿ, ಅದರಿಂದ ಅವ್ರಿಗೆ ನಮ್ಮ ಓಟು. ಗೆಲ್ತಾರ ಸರ್? ನಮಗೇನೋ ಗ್ಯಾರಂಟಿ ಇದೆ, ಅವರೇ ಗೆಲ್ಲೋದಂತ ಗ್ಯಾರಂಟಿ ಇದೆ. ಯಾವತ್ತಾದ್ರೂ ಬಂದು ನಿಮ್ಮ ಸಮಸ್ಯೆಗಳು ಆಲಿಸಿದ್ದಾರೆ? ಬಂದಿದ್ದಾರೆ, 2 ಸಲ ಬಂದಿದ್ದಾರೆ ಇಲ್ಲಿಗೆ. ಬಂದು ನಮ್ಮ ಜೊತೆ ಹೋರಾಟಕ್ಕೆಲ್ಲ ನಿಂತು ಸಪೋರ್ಟ್ ಮಾಡಿದ್ದಾರೆ ಅವರು. ಏನು ಸರ್ ಸಮಸ್ಯೆ ಮಾರ್ಕೆಟ್ದು? ಮಾರ್ಕೆಟ್ ಅಂದರೆ ಈ ಕೆಲವು ರಿಪೇರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಚೆನ್ನಾಗಿರೋದನ್ನೆಲ್ಲ ಹಾಳು ಮಾಡಾಕ್ಬಿಟ್ರು. ಅದು ಹಾಳು ಮಾಡೋದಲ್ಲದೆ ಮತ್ತೆ ಅದನ್ನ ಮಾಡಿ ಅಂತ ಹೇಳಿದ್ರೆ ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ. ಬಸ್ ಸ್ಟ್ಯಾಂಡ್ ಎದುರುಗಡೆ ನೀವು ನೋಡಿರ್ಬೇಕು, ಅದು ಆಪೋಸಿಟು ಬಿಲ್ಡಿಂಗು, ಅದು ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಸುಮ್ಮನೆ ಎಲ್ಲನೂ ಹಾಳು ಮಾಡಿ ಈ ಕಡೆನೇ ಬರೋದು, ಆ ಕಡೆ ಬರೋದು, ನಡಂತಲ್ಲಿ ಕೈ ಬಿಟ್ಬಿಟ್ರು. ನಮ್ಮ ಓಟು BJP. ನಮ್ಮ ರಾಜರು ಅವರು ಮಂತನೇ ಮೊದಲು ಕಾಂಪೀಟ್ ಮಾಡ್ತವ್ರು ಅವರು, ಹೊಸ ರಾಜರು. ಅವ್ರನ್ನ ಬದಲಾವಣೆ ತರ. ಹಿಂದೆ ಕೃಷ್ಣರಾಜ ಒಡೆಯರ್ ಕೂಡ ಸ್ಪರ್ಧೆ ಮಾಡಿದ್ರು. ಇಲ್ಲ ಮಾಡಲಿ, ಅಂದರೆ ಇವರು ಹೊಸ ಇದಲ್ವಾ, ಯೂತ್ಸು, ಒಳ್ಳೇದಾಗಲಿ ಅವ್ರಿಗೆ. ನಮ್ಮ ಓಟ್ ಅವ್ರಿಗೆ, ನಮ್ಮ ಕಡೆಯಿಂದೆಲ್ಲ ಅವ್ರಿಗೇನೆ. ಮಾರ್ಕೆಟಲ್ಲೆಲ್ಲ ಅವ್ರು ಅನ್ನ ತಿಂತಿದ್ದೀವಿ ಸರ್. ಹೌದು ಸರ್, ತೀರಿಸ್ಬೇಕು. ಆಮೇಲೆ ಅವ್ರು ಇಲ್ಲದೆ ಬೇರೆಯವರಾಗಿದ್ರೆ ಬೇರೆಯವ್ರ ಹೆಸರು ಹೇಳ್ತಿದ್ವಿ ಸರ್. ಅವ್ರು ಇರೋದ್ರಿಂದ ಅವ್ರಿಗೇನೆ ಟ್ರೈ ಮಾಡಿ. ಸರ್ ಈ ಸಲ ಕಾಂಗ್ರೆಸ್ ಅವರು ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರಲ್ಲ ಸರ್? ಗ್ಯಾರಂಟಿ ನಮ್ಗೆ ಅವಶ್ಯಕತೆ ಇಲ್ವಲ್ಲ ಸರ್. ಗ್ಯಾರಂಟಿ ಲಾಸ್ ಅದು, ಯಾವಾಗಲೂ ನ್ಯಾಷನಲ್ ವೇಸ್ಟ್ ಅದು. ಏನಕ್ಕೆ ಕೊಡಬೇಕು? ಇದು ತಿಂತೀವಿ ಬಿಡಿ, ನಾವು ಕೆಲಸ ಮಾಡ್ಕೊಂಡು ತಿಂತೀವಿ. ಇದಕ್ಕೆ ಸಪೋರ್ಟ್ ಮಾಡಲಿ ಸರ್ಕಾರ. BJP ರಾಜರಿಗೆ ಹಾಕ್ತಿದ್ದೀರಾ? ಹೌದು. ಗೆಲ್ತಾರ ಮೇಡಮ್ ರಾಜರು? ಗೆಲ್ತಾರೆ. ಈಗ ಕಾಂಗ್ರೆಸ್ ಅವ್ರು ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರಲ್ಲ? ಕಾಂಗ್ರೆಸ್ ಬಗ್ಗೆ ನನಗೆ ಅಷ್ಟೇನು ಗೊತ್ತಿಲ್ಲ. ನಿಮ್ಮ ಓಟ್ ಅಂತ ಯದುವೀರ್ BJPನೇ. ಮೊದಲಿಂದ BJPನ ಮೇಡಮ್? ಹೌದು, ಅವಾಗಿಂದ BJP. ಈ ಸಲ ಮೋದಿ ಪ್ರಧಾನಿ ಆಗ್ತಾರೆ ಮತ್ತೊಂದು ಸಲ? ಆಗ್ತಾರೆ. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಆಗಿ ಮಾರ್ಪಟ್ಟಿದೆ. ಸರ್ ನಮ್ಮ ಓಟು ಪ್ರಧಾನಿ ಮೋದಿ ಅವ್ರಿಗೇನೆ. ಸ್ಪರ್ಧೆ ಮಾಡ್ತಾ ಇದ್ದೀರಾ, ಏನ್ ಹೇಳ್ತೀರಾ? ಖಂಡಿತ ಅವ್ರು ಮಾಡಬೇಕು ಸರ್. ಮೈಸೂರಿಗೆ ಯದುವೀರ್ ಗೆಲ್ತಾರ ಇಲ್ಲಿ? ಗ್ಯಾರಂಟಿ ಬರ್ತಾರೆ. ಯದುವೀರ್ ನಿಂತಿದ್ದಾರೆ, ಲಕ್ಷ್ಮಣ್ ಗೆದ್ದಿದ್ದಾರೆ. ಯಾರಿಗೆ ನಿಮ್ ಓಟ್ ಅಂತ? ಸರ್ ಯಾರು ಕೆಲಸ ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ಹಾಕ್ತೀವಿ ಸರ್. ಕೈ ಎತ್ತು ಮುಗಿಬಾರ್ದು, ಅವರೇ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ನಿಮ್ಮ ಓಟ್ ಯಾರಿಗೆ ಹಾಕ್ತೀರಾ ಸರ್? ನಮ್ಮ ರಾಜರಿಗೆ ಸರ್. ಓಟು BJP. ಕಾಂಗ್ರೆಸ್ ಕೆಲಸ ಮಾಡಿದ ಇಲ್ಲಿ? ಅವೆಲ್ಲ ಅದ್ರ ಬಗ್ಗೆ ಮಾತಾಡಬೇಡಿ. ಓಟ್ ಯಾರಿಗೆ ಸರ್? ಕಾಂಗ್ರೆಸ್ಗೆ, ಸಿದ್ದರಾಮಯ್ಯಗೆ. BJPನೇ ಗೆಲ್ಲೋದು. ನಮ್ಮ ಯದುವೀರು. ನಮ್ಮ ಓಟು ಮೋದಿಗೆ ಸರ್, BJPಗೆ. ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ಸರ್. ಮೈಸೂರಲ್ಲಿ ಯದುವೀರ್ ಹೊಡಿತಾರೆ ಗ್ಯಾರಂಟಿ. ನಮ್ದು ಕಾಂಗ್ರೆಸ್ಗೆ. ಯಾರಿಗೆ ನಿಮ್ಮ ಓಟ್ ಯಾರಿಗೆ ಸಲ ಇಲ್ಲಿ? ರಾಜರು ಇದ್ಮೇಲೆ ಇನ್ಯಾರಿಗೆ ಹಾಕ್ತಾರೆ?